ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ನಾನು ಚೆನ್ನಾಗಿದ್ದೀನಿ. ಇವತ್ತು ಬಂದು ಭಾನುವಾರ, ಸೊ ಮಧ್ಯಾಹ್ನ ಮೇಲೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಿದ್ದೀನಿ. ಈಗ ಟೈಮ್ ಬಂದು 4 ಗಂಟೆ ಆಗಿದೆ ಫ್ರೆಂಡ್ಸ್. ಸೊ ಬೆಳಗ್ಗೆಯಿಂದ ಏನು ಮಾಡಿಲ್ಲ ಫ್ರೆಂಡ್ಸ್, ಯಾಕೆಂದರೆ ನೆನ್ನೆ ಚಿಕನ್ ಫ್ರೈ ಮಾಡಿದ್ವಲ್ಲ, ಸೊ ಅದೇ ಇತ್ತು. ಸೊ ನಮ್ಮ ಮನೆಯವರು ನಾಷ್ಟಕ್ಕೆ ಅದನ್ನೇ ಮಾಡಿಕೊಂಡ್ರು. ಸೊ ಅವ್ರು ಸ್ವಲ್ಪ ಕೆಲಸ ಇದೆ ಅಂತ ಹೊರಗಡೆ ಹೋಗಿದ್ರು. ಸೊ ನನಗಂತೂ ಸಿಕ್ಕಾಪಟ್ಟೆ ಎದೊಳಕ್ಕೆ ಆಗಿಲ್ಲ, ಫುಲ್ ಬಾಡಿ ಪೇನ್ಸ್ ಎಲ್ಲ ಬಂದುಬಿಟ್ಟಿತ್ತು. ಸೊ 3-4 ದಿನ ಊರಿಗೆ ಹೋಗಿದ್ವಲ್ಲ, ಸೊ ಹಾಗಾಗಿ ಜರ್ನಿ ಟ್ರಾವೆಲಿಂಗ್ಸ್ ನನಗೆ ಆಗ್ತಾಯಿಲ್ಲ ಯಾಕೋ. ಸೊ ಕೋಲ್ಡ್ ಬೇರೆ ಆಗಿತ್ತಲ್ವ, ಸೊ ಮೊದಲೇ ಹುಷಾರಿರಲಿಲ್ಲ. ಸೊ ಅದರಲ್ಲಿ ಜರ್ನಿ ಎಲ್ಲ ಮಾಡಿಕೊಂಡು ಸೊ ಸಿಕ್ಕಾಪಟ್ಟೆ ಆಗಿರಲಿಲ್ಲ. ಸೊ ಮಾತ್ರೆ ತೊಗೊಂಡು ಎಚ್ಚರನೇ ಆಗಿರಲಿಲ್ಲ ಫ್ರೆಂಡ್ಸ್. ತುಂಬ ಲೇಟಾಗಿದ್ದೇವೆ ನಾನು ಎದ್ದು. ಆಮೇಲೆ ಒಂದು ಸ್ವಲ್ಪ ಇರೋದಕ್ಕೆ ಅನ್ನ ಮಾಡಿ ತಿನ್ಕೊಂಡು ಇಬ್ಬರು. ಸೊ ನೆನೆ ಕ್ರೀಮ್ ಬನ್ನೆಲ್ಲ ತಂದಿದ್ವಲ್ಲ, ಸೊ ಅದನ್ನೇ ನಮ್ಮ ಮನೆಯವರೆಲ್ಲ ತಿನ್ಕೊಂಡ್ರು. ಆಮೇಲೆ ಈಗ ಅವ್ರ ಕೆಲಸದಿಂದ ಬಂದು ಮತ್ತೆ ರೆಡಿಯಾಗಿ ಸ್ವಲ್ಪ ಕೆಲಸ ಇದೆ ಅಂತ ಹೊರಗಡೆ ಹೋದರು. ಸೊ ಈಗ ನಾನು ಆ್ಯಕ್ಚುಲಿ ಬ್ಲಾಗ್ ಮಾಡಬಾರ್ದು, ಸರಿ ಹೋಗು ಅಂತ ಅಂದ್ಕೊಂಡೆ. ಈಗ ಬ್ಲಾಗ್ ಮಾಡ್ತಾ ಇರೋ ರೀಸನ್ ಏನು ಅಂದರೆ, ಉಂಡಿ ಫ್ರೆಂಡ್ಸ್, ಇದು 1 ವರ್ಷ ಆಯಿತು, ಬಟ್ ಇದರಲ್ಲಿ ಜಾಸ್ತಿ ಇಲ್ಲ, ಒಂದು ಸ್ವಲ್ಪನೇ ಇದೆ. ಇದನ್ನು ಕಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂದರೆ ಇನ್ನೊಂದು 4-5 ಡೇಸ್ ಇದೆ. 4-5 ಡೇಸ್ ಇಲ್ಲ ಫ್ರೆಂಡ್ಸ್, ಬರೀ ತತ್ತಲ್ವ, ಇದು 3 ದಿನ ಇದೆ ಅಷ್ಟೇ. ನಮ್ಮ ಮನೆಯವ್ರದ್ದು ಬರ್ಡೇ ಬಂದಿದೆ. ಸೊ ಪ್ರತಿ ವರ್ಷವೂ ಅವ್ರಿಗೆ ನಾನೇ ಬಟ್ಟೆ ಕೊಡಿಸ್ತಾ ಇರೋದು. 2016ಇಂದ ಫ್ರೆಂಡ್ಸ್, 2016-17ಇಂದ ಆಲ್ಮೋಸ್ಟ್ ಅವ್ರಿಗೆ ನಾನೇ ಪ್ರತಿ ವರ್ಷವೂ ಅವ್ರ ಬರ್ತ್ಡೇಗೆ ಬಟ್ಟೆ ಕೊಡಿಸ್ತಾ ಇರೋದು. ಸೊ ಈ ವರ್ಷವೂ ಕೊಡಿಸ್ಬೇಕಲ್ಲ, ನನ್ನ ಹತ್ರ ಅಮೌಂಟ್ ಇಲ್ಲ, ಈ ಸತಿ ಕೂಡಿಟ್ಟಿಲ್ಲ. ಸೊ ಇದರಲ್ಲಿ ಎಷ್ಟಿದೆಯೋ ಗೊತ್ತಿಲ್ಲ, ಇದ್ರಲ್ಲಿ ಹಾಕೂ ಇಲ್ಲ ಫ್ರೆಂಡ್ಸ್. 1 ವರ್ಷ ಆಯ್ತು ತಂದು, ಇದರಲ್ಲಿ ಏನೂ ಜಾಸ್ತಿ ಹಾಕಿಲ್ಲ. ಸೊ ಕಟ್ ಮಾಡಿ ನೋಡಬೇಕು. ನನ್ನ ಅದೃಷ್ಟಕ್ಕೆ ಒಂದು 2-2.5 ಸಾವಿರ ಆದರೂ ಇದ್ದರೆ ಸಾಕು. ಸೊ ಹೋದ ಸತಿ 3,000 ರೂಪಾಯಿಗೆ ಬಟ್ಟೆ ಕೊಡಿಸಿದೆ. ಈ ಸತಿ ಒಂದು 2,000 ರೂಪಾಯಿಗಾದರೂ ಕೊಡ್ಸೋಣ ಅಂತ. ಏನು ಈ ಸತಿ ಗ್ರ್ಯಾಂಡಾಗಿ ಮಾಡ್ತಿಲ್ಲ ಫ್ರೆಂಡ್ಸ್. ಯಾಕೆ ಅಂದರೆ ಈ ಸತಿ ನನ್ನ ಹತ್ರ ಬಜೆಟ್ ಕೂಡ ಅಷ್ಟಿಲ್ಲ. ಸೊ ಹಾಗಾಗಿ ಮಾಡ್ತಿಲ್ಲ. ಸೊ ಅವ್ರ ಹತ್ರ ವ್ಯಾಲೆಟ್ ಇದೆ ಫ್ರೆಂಡ್ಸ್. ವ್ಯಾಲೆಟ್ ಬಂದು ತುಂಬ ಹಳೇದಾಗಿದೆ. ಅದು ಒಂದು 7-8 ಇಯರ್ಸ್, 6-7 ಇಯರ್ಸ್ ಹಿಂದೆ ಅವರು ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ರು ಮದುವೆಗಿಂತ ಮುಂಚೆ. ಆವಾಗ ನಾನೇ ಅವ್ರಿಗೆ ವುಡ್ಲ್ಯಾಂಡ್ದು ವ್ಯಾಲೆಟ್ ಕೊಡಿಸಿದ್ದು. ಸೊ ಅದು ಇವಾಗ ಹಾಳಾಗಿದೆ. ಸೊ ಅದಕ್ಕೋಸ್ಕರ ವ್ಯಾಲೆಟ್ ನೆನ್ನೆನೇ ಬುಕ್ ಮಾಡಿಬಿಟ್ಟೆ ನಾನು ಆನ್ಲೈನಲ್ಲಿ. ಈ ಸತಿ ಬೇರೆ ಕಂಪ್ನಿಯಿಂದ ಮಾಡಿದ್ದೀನಿ. ಸೊ ಅದಿನ್ನೇ ನಾಳೆನೇ ಬರುತ್ತೆ ಅನಿಸುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ಇದನ್ನು ಕಟ್ ಮಾಡಿ ಚೆಕ್ ಮಾಡೋಣ ಎಷ್ಟಿದೆ ಅಂತ ನೋಡಬೇಕು ಈಗ. ಸೊ ಬನ್ನಿ ಕಟ್ ಮಾಡಿ ಚೆಕ್ ಮಾಡೋಣ ಎಷ್ಟಿದೆ, ಏನು ಕತೆ ಅಂತ. ಸತಿ ಜಾಸ್ತಿ ಏನೂ ಕೊಡ್ತಾಯಿಲ್ಲ ಫ್ರೆಂಡ್ಸ್. ನೋಡ್ತೀನಿ ಅದರಲ್ಲಿ ಅಮೌಂಟ್ ಎಷ್ಟಿದೆ ಅಂತ. ಒಂದು 2,000 ರೂಪಾಯಿಗೆ ಬಟ್ಟೆ ಕೊಡಿಸ್ತೀನಿ. ಆಮೇಲೆ ಅದು ಪರ್ಸ್ ಬುಕ್ ಮಾಡಿದ್ದೀನಲ್ಲ, ಅದೊಂದು 800 ಏನೋ ಇದೆ. ಸೊ ಅದಕ್ಕೆ ಒಂದು 3,000 ರೂಪಾಯಿ ಹೋಗ್ಬಿಡುತ್ತೆ. ಇನ್ನೊಂದು ಸ್ವಲ್ಪ ಇದ್ದರೆ ಒಂದು ಸಣ್ಣದ ಕೇಕ್ ಒಂದು ತರ್ತೀನಿ. ಇಷ್ಟೇ ಅಂದ್ಕೊಂಡಿದ್ದೀನಿ, ಸಿಂಪಲಾಗಿ ಮಾಡೋದು. ನೋಡೋಣ ಏನು ಮಾಡೋದು ಅಂತ. ಸೊ ಬನ್ನಿ ಕಟ್ ಮಾಡೋಣ. ಸೊ ಫ್ರೆಂಡ್ಸ್, ಇಲ್ಲಿ ಊರಿಂದ ನಮ್ಮ ಚಿಕ್ಕತ್ತೆ ಮನೆಯಿಂದ ನುಗ್ಗೆ ಸೊಪ್ಪು ಕಿತ್ಕೊಂಡ್ಬಂದಿದ್ನಲ್ಲ, ಸೊ ಅದಕ್ಕೆ ಅದನ್ನೆಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಿ. ಸೊ ನಾಳೆ ಸಾಂಬಾರು ಮಾಡೋಣ ಬೆಳಿಗ್ಗೆ ಅಂತ ಅಂದ್ಕೊಂಡು ಉಂಡಿ ಕುಯ್ಯೋಣ ಅಂದ್ಕೊಂಡೆ ಫ್ರೆಂಡ್ಸ್. ಆದರೆ ನಮ್ಮ ಮನೆಯವ್ರು ಬಂದಮೇಲೆ ಸಂಜೆ ಹಂಗೆ ಕುಯ್ಯೋಣ ಅಂದ್ಕೊಂಡು ಸುಮ್ಮನಾದೆ. ಆಮೇಲೆ ರಾತ್ರಿ ಊಟಕ್ಕೆ ಬಂದು ಪಪ್ಪು ಮಾಡಿದ್ದೆ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ ಪಪ್ಪು, ನನಗಂತೂ ಫೇವ್ರೆಟ್. ಸೊ ಹಾಗಾಗಿ ಪಪ್ಪು ತಿನ್ನಬೇಕಂತ ಅನ್ನಿಸ್ತು, ಪಪ್ಪು ಮಾಡಿದೆ. ಸೊ ನಮ್ಮ ಮನೆಯವ್ರಿಗೆ ಇಷ್ಟ ಆಗೋದಿಲ್ಲ, ಆದರೂ ಮಾಡಿದ್ದೀನಿ. ಅಷ್ಟರಲ್ಲಿ ಇಲ್ಲಿ ಒಂದು ಪಾರ್ಸೆಲ್ ಬಂದಿತ್ತು ಫ್ರೆಂಡ್ಸ್. ಇದು ಆಲ್ಮೋಸ್ಟ್ ಬಂದು ತುಂಬ ದಿನ ಆಗಿತ್ತು. ನಮ್ಮನೆಗೆ ತಿರುಪತಿ ಪ್ರಸಾದ ಬಂದಿತ್ತು ಫ್ರೆಂಡ್ಸ್ ತುಂಬ ದಿವಸದಿಂದ. ಸೊ 23ನೇ ತಾರೀಕು ಮನೆ ದೇವ್ರ ಕನ್ಸಲ್ಲಿ ಬಂದಿತ್ತು. ಸೊ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಅಷ್ಟರಲ್ಲಿ ನಮ್ಮ ಬಾಬದ್ದು ಈ ಥರ ನ್ಯೂಸ್ ಬಂತು. ಸೊ ಹಾಗಾಗಿ ಹೋಗೋದಕ್ಕೆ ಆಗಲಿಲ್ಲ. ಸೊ ಅಲ್ಲೇ ನಮ್ಮ ಮನೆಯವ್ರಿಗೆ ತುಂಬ ದಿನ ರಜಾ ಕೂಡ ಆಗೋಯ್ತು ಕೆಲಸದ್ದು. ಸೊ ಮತ್ತೆ ನಾನು ಇವಾಗ ರಜಾ ಹಾಕು ದೇವಸ್ಥಾನಕ್ಕೆ ಹೋಗೋಣ ಅಂತಂದರೆ ಆಗೋದಿಲ್ಲ. ಸೊ ಹಾಗಾಗಿ ಹೇಗೋ ತಿರುಪತಿ ಪ್ರಸಾದ ಮನೆಗೆ ಬಂತಲ್ವ, ಹೋಗಲಿ ಅಂದ್ಕೊಂಡು ಇದು ಮಾಡಿದ್ವಿ. ಆಮೇಲೆ ಪರ್ಫ್ಯೂಮ್ ಎಲ್ಲ ನೋಡ್ತಿದ್ದೆ ಫ್ರೆಂಡ್ಸ್. ತುಂಬ ಚೆನ್ನಾಗಿತ್ತು ಪರ್ಫ್ಯೂಮ್ಸ್ 2 ನಮ್ಮ ಮನೆಯವರು ಆರ್ಡ್ರ್ ಮಾಡಿದ್ದು ಆಫರಲ್ಲಿ. ಸೊ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿದೆ, ಕ್ಯೂಟಾಗೆ ಚೆನ್ನಾಗಿತ್ತು. ಆಮೇಲೆ ಇದು ಬಂದು ಸೋಮವಾರ ಬೆಳಗ್ಗೆ ಹಾಗೆ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಿಗ್ಗೆ ನಾಷ್ಟಕ್ಕೆ ಬಂದುಬಿಟ್ಟು ಟೊಮೆಟೊ ಬಾತ್ ಮಾಡಿದ್ದೆ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ, ನನಗಂತೂ ಸಿಕ್ಕಾಪಟ್ಟೆ ಫೇವ್ರೇಟ್. ನೋಡಿ ಎಷ್ಟು ಉದ್ರಿದ್ರೆ ಎಷ್ಟು ಚೆನ್ನಾಗಾಗಿದೆ. ಸೊ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಮ್ಮ ಮನೆಯವರು ಬಾಕ್ಸಿಗೆ ಬೇಡ ಊಟ ಅಂತಂದಿದ್ರು. ಸೊ ಹಾಗಾಗಿ ಟೊಮೆಟೊ ಬಾತೆ ಮಾಡಿದ್ದೆ. ಆಮೇಲೆ ನಮ್ಮ ಮನೆಯವರು ಕೂಡ ಕೆಲಸಕ್ಕೆ ಹೋದರು. ಅವ್ರು ಹೋದ್ಮೇಲೆ ಉಂಡೆ ಕುಯ್ಯೋಣ ಅಂತ ಹಣೆ ಕಟ್ ಮಾಡ್ತಾ ಇದ್ದೀನಿ. 3-3.5 ಆದರೂ ಇರಲಿ ಅಂತ ಅಂದ್ಕೊಂಡೆ, ಆದರೆ ಇರಲಿಲ್ಲ. 500 ಬೇರೆ ಒಂದು 3 ನೋಟ್ ಇತ್ತು ಅಷ್ಟೇ. ಇನ್ನೊಂದು 2 ನೋಟ್ ಇದ್ದಿದ್ರೆ ಚೆನ್ನಾಗಿರೋದು. ಸೊ ಟೋಟಲಾಗಿ ಎಲ್ಲ ಲೆಕ್ಕ ಹಾಕಿದ್ಮೇಲೆ 2,620 ರೂಪಾಯಿ ಇತ್ತು ಫ್ರೆಂಡ್ಸ್. 2,620 ರೂಪಾಯಿ ಅಷ್ಟೇ ಇದ್ದಿದ್ದು. ಸೊ 2,000 ರೂಪಾಯಿ ಬಟ್ಟೆಗಂತ ಹೋದರೂ 500 ರೂಪಾಯಿ ಇದಕ್ಕೆ ಹೋಗುತ್ತೆ. ವ್ಯಾಲೆಟ್ ಬುಕ್ ಮಾಡಿದ್ದೀನಲ್ಲ ಅದಕ್ಕೆ 500-600. ಮತ್ತು ಇನ್ನು ಕೇಕ್ಗೆ ಒಂದು ಶಾರ್ಟೇಜ್ ಆಗುತ್ತೆ, ನೋಡೋಣ ಏನು ಮಾಡೋದು ಏನು ಕತೆ ಅಂದ್ಕೊಂಡು. ಸೊ ಇಷ್ಟೇ. ಆಮೇಲೆ ಮನೆಯೆಲ್ಲ ಎದ್ದು ರೆಡಿ ಮಾಡಿ ಕ್ಲೀನ್ ಮಾಡಿ ಸಂಜೆ ಪೂಜೆ ಕೂಡ ಮುಗಿಸಿದಾಯಿತು ಫ್ರೆಂಡ್ಸ್.
ಫ್ರೆಂಡ್ಸ್ ನೋಡಿದ್ರಲ್ಲ ಟೈಮ್ ಅಂದರೆ 5:15 ಆಯಿತು. ಈಗ ತಾನೇ ಪೂಜೆ ಕೂಡ ಆಯಿತು. ಸೊ ಅವಬ್ಬ ಅಂದರೂ 15 ದಿವಸದಿಂದ ಕಷ್ಟಪಡ್ತಾ ಇದ್ದೆ. ಸೊ ನನಗೆ ಕೋಲ್ಡ್ ಆಗಿಬಿಟ್ಟು ಈಗ ಸ್ವಲ್ಪ ಕಡಿಮೆ ಆಗಿದೆ. ಕಡಿಮೆ ಎಲ್ಲ ಫುಲ್ಲು ವಾಸಿ ಆಗಿದೆ. ಸೊ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಸೊ ನಮ್ಮ ಮನೆಯವರು ಇವತ್ತು ಬೆಳಗ್ಗೆ ಅದಕ್ಕೆ ಟ್ಯಾಬ್ಲೆಟ್ಸ್ ಹಾಕೊಂಡಿದ್ದಲ್ಲ. ಸೊ ಬೆಳಗ್ಗೆ ಬೇಗ ಎದ್ದೋಳ್ಬೇಡ ನೀನು ಮಲ್ಕೋ ಅಂತಂದರು. ಸೊ ನಾನು 6:30ಗೆಲ್ಲ ಎದ್ದೆ ಅಲಾರಾಮ್ ಇಟ್ಕೊಂಡು. ಸೊ ಬೇಡ ಇನ್ನು ಸ್ವಲ್ಪ ಹೊತ್ತು ಮಲ್ಕೋ, ತುಂಬ ಚಳಿ ಇದೆ ಅಂತಂದರು. ಸೊ ಮಲ್ಕೊಂಡು ಇನ್ನೊಂದು ಅವರ್ ಆಮೇಲೆ ಎದ್ದು ಟೊಮೆಟೊ ಬಾತ್ ಮಾತ್ರ ಮಾಡಿಕೊಟ್ಟೆ ಅವ್ರಿಗೆ, ಬಾಕ್ಸ್ ಬೇಡ ಅಂತಂದಿದ್ರು. ಸೊ ನೋಡಿದ್ರೆ ನೈಟ್ ನಾನು ನಮ್ಮ ಮನೆಯವ್ರು ಬಂದಮೇಲೆ ಉಂಡಿ ಕುಯ್ಯೋಣ ಎಷ್ಟಿದೆ ಅವ್ರ ಮುಂದೆನೇ ಚೆಕ್ ಮಾಡೋಣ ಅಂದ್ಕೊಂಡೆ. ಸೊ ಅವರು ಬೇಡ ಅಂತ ಸೊ ಅವರು ಬೇಡ ಅಂತಲೇ ಅಂತ ಇದ್ದರು. ಸೊ ಅದಕ್ಕೆ ಇನ್ನೇ ಕಟ್ ಮಾಡಿದ್ರೆ ಆಗೋದಿಲ್ಲ, ಇವ್ರು ಬಿಡೋದಿಲ್ಲ ಅಂದ್ಕೊಂಡು. ಸೊ ಈಗ ಬೆಳಗ್ಗೆ ಅವರು ನಾಷ್ಟ ಮಾಡ್ಕೊಂಡು ಕೆಲ್ಸಕ್ಕೆ ಹೋದ್ಮೇಲೆ ನಾನು ಕಟ್ ಮಾಡಿದೆ. ಸೊ ನೋಡಿದ್ರಲ್ಲ ಅದರಲ್ಲಿ 2620 ರೂಪಾಯಿ ಅಷ್ಟೇ ಇದೆ. ಸೊ 2000 ರೂಪಾಯಿ ಬಟ್ಟೆಗೆ ಅಂತ ಹೋದರೆ 600 ರೂಪಾಯಿ ಇದಕ್ಕೆ ಹೋಗುತ್ತೆ. ಇನ್ನು ಸಣ್ಣ ಪುಟ್ಟ ಕೇಕ್ಗೆಲ್ಲ ಒಂದು ಸ್ವಲ್ಪ ಎತ್ತಿಟ್ಟಿದ್ದೀನಿ. ಸೊ ಅದೇ ಆಗೋಗುತ್ತೆ. ಇಷ್ಟೇ ಫ್ರೆಂಡ್ಸ್, ಏನು ಜಾಸ್ತಿ ಮಾಡೋದಿಲ್ಲ. ಸತಿ ಅದೇ ಈಗ ಡೆತ್ ಆದ್ರಲ್ಲ ಅವ್ರು ಕೂಡ ಬಂದಿದ್ರು ಸತಿ ಬರ್ಡೇಗೆ. ಫುಲ್ ಚೆನ್ನಾಗಿ ಮಾಡಿದ್ವಿ ಸತಿ ಬರ್ಡೇ. ಏನೂ ಮಾಡೋಕ್ಕಾಗಲ್ಲ, ಅದೆಲ್ಲ ನಮ್ಮ ಮನೆಯವ್ರಿಗೆ ಈ ಸತಿ ನೆನಪಾಗುತ್ತೆ. ಸೊ ಅದಕ್ಕೆ ಸಿಂಪಲಾಗೆ ಮಾಡ್ಕೊಳ್ಳೋಣ, ಜಾಸ್ತಿ ಗ್ರ್ಯಾಂಡಾಗಿ ಏನೂ ಬೇಡ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನು ಮಾಡೋದು ಅಂತ. ಸತಿ ಬರ್ಡೇಗೆ ನಮ್ಮ ಭಾವ ಕೂಡ ಜಾಯ್ನ್ ಆಗಿದ್ರು. ರಾತ್ರಿ 12 ಗಂಟೆಲಿ ಎಲ್ಲರೂ ಕೇಕ್ ಕಟ್ ಮಾಡಿ ಹೊರಗಡೆ ಎಲ್ಲ ಹೋಗಿ ಬಂದು ಮತ್ತು ಪಡ್ಡು ಚಟ್ನಿ ಮಾಡಿದ್ದೆ. ಎಲ್ಲರೂ ತಿಂದ್ವಿ, ಚೆನ್ನಾಗಿದೆ ಅಂತ ಹೇಳಿದರು. ಸೊ ಅದೆಲ್ಲ ನನಗೆ ನೆನಪಾಗ್ತಿದೆ ಅಂದರೆ ಈಗ ನಮ್ಮ ಮನೆಯವ್ರಿಗೆ ನೆನಪಾಗದೆ ಇರುತ್ತೆ, ಅಬ್ವಿಯಸ್ಲಿ ನೆನಪಾಗೇ ಆಗಿರುತ್ತೆ. ಸೊ ನೋಡೋಣ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಇನ್ನೂ ಏನೇನು ಮಾಡಬೇಕು ಅಂತ. ಮುಂಚೆ ಆದರೆ ಒಂದು 2-3 ತಿಂಗಳಿಂದಲೇ ಪ್ಲ್ಯಾನ್ಸ್ ಇಟ್ಕೊಂಡ್ಬಿಟ್ಟಿದ್ದೆ. ಈ ಸತಿ ಏನೂ ಇಟ್ಕೊಂಡಿಲ್ಲ ನಾನು, ಯಾಕಂದರೆ ಬೇರೆ ಯಾವುದೋ ಟೆನ್ಷನ್ ಮುಳುಗೋಗಿದ್ದೆ. ಸೊ ಈಗ ಸಂಜೆ ಆಗಿದೆ ಫ್ರೆಂಡ್ಸ್, ಅಡುಗೆ ಮಾಡಬೇಕು, ಉಪ್ಸಾರು ಮಾಡೋಣ ಅಂತ. ಸೊ ನನಗೆ ಉಪ್ಸಾರು ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ನೆನ್ನೆ ಪಪ್ಪು ಮಾಡಿದ್ನಲ್ಲ ಅದೇ ಇದೆ ನನಗೆ. ಸೊ ನೋಡೋಣ ಬನ್ನಿ, ಉಪ್ಸಾರು ಮಾಡಿ ಆಮೇಲೆ ಇನ್ನೂ ಏನು ಕತೆ ನೋಡೋಣ. ಇನ್ನೂ ನಮ್ಮ ಮನೆಯವ್ರು ಬಂದಿಲ್ಲ, ಅವ್ರು ಏನು ಹೇಳ್ತಾರೋ ಆಮೇಲೆ ಕೇಳೋಣ. ಸೊ ಫ್ರೆಂಡ್ಸ್, ಈ ಸತಿ ಉಪ್ಸಾರು ಖಾರ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಹುಣ್ಸೆಹಣ್ಣು ನೆನೆಸ್ಕೊಂಡಿದ್ದೀನಿ, ಹಸಿಮೆಣ್ಸಿನ್ಕಾಯಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಊರಲ್ಲಿ ಈ ಸತಿ ಮಾಡಿದ್ದು ನಾನು ನೋಡಿದೆ ಫ್ರೆಂಡ್ಸ್, ಹಾಗಾಗಿ ಇದೇ ಥರ ಮಾಡ್ಕೊಳ್ತಿದ್ದೀನಿ. ಇಲ್ಲಿ ಮಿಕ್ಸಿ ಜಾರ್ಗೆ ಉಪ್ಪು, ಜೀರಿಗೆ, ಮೆಣಸು, ಕೊತ್ತಂಬರಿ ಇದಿಷ್ಟು ಹಾಕ್ಕೊಂಡಿದ್ದೀನಿ. ಸೊ ಪಲ್ಯ ಕೂಡ ರೆಡಿಯಾಗಿದೆ ನೋಡಿ, ಪಲ್ಯ ಕೂಡ ರೆಡಿಯಾಗಿದೆ. ಹಾಗೆ ಉಪ್ಸಾರು ನೀರು ಇಟ್ಕೊಂಡಿದ್ದೀನಿ, ಇದನ್ನು ಇನ್ನೂ ಬೇಯಿಸ್ಕೋಬೇಕು. ಈಗ ಖಾರಕ್ಕೆ ರುಬ್ಕೊಂಡಿದ್ದೀನಿ, ಆಗಲೇ ತೋರಿಸಿದ್ನಲ್ಲ ಅದೆಲ್ಲ ರುಬ್ಕೊಂಡಿದ್ದೀನಿ. ಅದನ್ನು ರುಬ್ಬಿದಾದ್ಮೇಲೆ ಅದೇ ಮಿಕ್ಸಿ ಜಾರ್ಗೆ ಒಂದು ಟೊಮೆಟೊ ಹಾಕಿ ಇಲ್ಲಿ ಉಪ್ಸಾರು ಖಾರನೂ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇಷ್ಟು ದಿನ ಹಸಿಮೆಣ್ಸಿನ್ಕಾಯಿ ಬಂದ್ಬಿಟ್ಟು ಬೇಯಿಸ್ಬೇಕಾದ್ರೆ ಹಾಕ್ಕೊಳ್ತಿದ್ದೆ, ಈ ಸತಿ ಫ್ರೈ ಮಾಡಿದ್ದೀನಿ. ನೋಡ್ಬೇಕು ಹೇಗಿದೆ. ಇಲ್ಲಿ ಮೋಟ್ರ್ ಆನ್ ಮಾಡಿದ್ದೀವಿ ನೋಡಿ, 3 ಜನ ಮ್ಯಾಕ್ಸಿ ನಮ್ಮನೆಯವರು ನಾನು 3 ಜನ ಮೋಟ್ರ್ ಹಾಕ್ಬಿಟ್ಟು ನಿಂತ್ಕೊಂಡು ನೋಡ್ಕೊತಾ ಇದ್ದೀವಿ. ಹಾಯ್ ಮ್ಯಾಕ್ಸಿ, ನಾನು ಬಿಸ್ಕೆಟ್ ಹಾಕಿದ್ರೆ ಮಾತ್ರ ಬರ್ತಾನೆ ಫ್ರೆಂಡ್ಸ್, ಮುಟ್ಟಕ್ಕೋದ್ರೆ ಎದ್ರುಕೊಂಡು ಓಡೋಗ್ತಾ ಇದ್ದಾನೆ ಮ್ಯಾಕ್ಸ್. ಸೊ ಫ್ರೆಂಡ್ಸ್, ಈಗ ತಾನೇ ನಂದು ಊಟ ಆಯಿತು ಫ್ರೆಂಡ್ಸ್. ಈಗ ನಮ್ಮ ಮನೆಯವ್ರು ಊಟ ಮಾಡಿಲ್ಲ, ಅವ್ರು ವಾಕಿಂಗ್ ಮಾಡ್ತಾಯಿದ್ದಾರೆ. ಟೈಮ್ ಬಂದು ಆಲ್ರೆಡಿ 9:45 ಆಗಿದೆ. ನೋಡೋಣ ಅವ್ರು ಎಷ್ಟೊತ್ತು ತಿಂತಾರೆ ಅಂದ್ಬಿಟ್ಟು. ಬಿಗ್ ಬಾಸ್ ನೋಡಿಕೊಂಡು ಈ ನಡುವೆ ಊಟ ಮಾಡೋದು ಲೇಟು ಅಲ್ಲ ರೀ. ಸೊ ಫ್ರೆಂಡ್ಸ್, ಮೋಟೋ ಆಫ್ ಮಾಡಿ ಬಂದು ಆಮೇಲೆ ನಮ್ಮ ಮನೆಯವ್ರು ಊಟ ಹಾಕ್ಕೊಟ್ಟೆ. ಸೊ ಉಪ್ಸಾರು ಮಾಡಿದ್ನಲ್ಲ, ಸೊ ತುಂಬ ಚೆನ್ನಾಗಿತ್ತು ಅಂತಂದರು. ಸೊ ನಾನು ತಿಂದಿಲ್ಲ, ಯಾಕಂದರೆ ನುಗ್ಗೆ ಸೊಪ್ಪು ಬಂದು ಓವರ್ ಹೀಟು. ಸೊ ಈ ಟೈಮ್ಸ್ ನಾನು ತಿನ್ನೋದಿಲ್ಲ. ನೋಡಿದ್ರಲ್ಲ ಉಪ್ಸಾರು ಅಂತೂ ತುಂಬ ಚೆನ್ನಾಗಿತ್ತು. ಸೊ ನಾನು ತಿನ್ನಲಿಲ್ಲ, ನಮ್ಮ ಮನೆಯವ್ರು ಮಾತ್ರ ತಿಂದರು. ಸೊ ನುಗ್ಗೆ ಸೊಪ್ಪು ಓವರ್ ಹೀಟ್, ಸೊ ಅದಕ್ಕೋಸ್ಕರ ನಾನು ತಿನ್ನಲಿಲ್ಲ. ಸೊ ನೆನ್ನೆ ಪಪ್ಪು ಮಾಡಿದ್ನಲ್ಲ, ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೆ ನಾನು. ಸೊ ಪಪ್ಪು ಇತ್ತು, ಪಪ್ಪುನೇ ತಿನ್ಕೊಂಡೆ. ಸೊ ಫ್ರೆಂಡ್ಸ್, ಇವತ್ತು ಬೆಳಗ್ಗೆಯಿಂದ ಏನೋ ಫೋನ್ ಯೂಸ್ ಮಾಡಲೇ ಇಲ್ಲ. ಸೊ ಒಳ್ಳೆ ನಿದ್ದೆ ಮಾಡಿದೆ ಬೆಳಗ್ಗೆಯಿಂದ ಮಲ್ಕೊಂಡು. ಸೊ ಈಗ ಮೂವಿ ಡೌನ್ಲೋಡ್ಗೆ ಹಾಕಬೇಕು ಫ್ರೆಂಡ್ಸ್, ಒಂದು ಮೂವಿ ಡೌನ್ಲೋಡ್ಗೆ ಹಾಕ್ಬಿಡ್ತೀನಿ, ಯಾಕಂದರೆ ನೆಟ್ಟೆಲ್ಲ ವೇಸ್ಟ್ ಹೋಗುತ್ತೆ ಇವತ್ತು. ಸೊ ಅದಕ್ಕೋಸ್ಕರ ಮೂವಿ ಡೌನ್ಲೋಡ್ಗೆ ಹಾಕ್ಬಿಟ್ಟು ನಿದ್ದೆ ಮಾಡೋದು. ಈಗ ಟೈಮ್ ಬಂದು 11:15 ಆಗಿದೆ. ಸೊ ಫ್ರೆಂಡ್ಸ್, ಈ ವ್ಲಾಗ್ ಇಷ್ಟ. ಈ ವ್ಲಾಗಿಗೆ ಏನು ಮಾಡ್ತೀನಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತು ಇಲ್ಲಿವರೆಗೂ ವಿಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡ್ತೀವಿ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್.